ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಮುದ್ರೆ ಹೇಳ್ಕೊಡ್ತೀನಿ. ಈ ಮುದ್ರೆ ನಿಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಕಣ್ಣು ನೋವಾಗ್ತಿದ್ರೆ, ಕಣ್ಣು ನವೆ ಆಗೋದು, ಕಣ್ಣು ಕೆಂಪಾಗೋದು, ಕಣ್ಣೊಂಥರ ಚುಚ್ಚದಂಗ ಆಗ್ತಿರುತ್ತಲ್ಲ, ಕಣ್ಣಿನ ದೃಷ್ಟಿ ದೋಷನು ಸರಿ ಮಾಡುತ್ತೆ. ನಿಮ್ಮ ಕಣ್ಣು ಶಾರ್ಪ್ ಆಗುತ್ತೆ. ಆ ಪವರ್ಫುಲ್ ಐ ಮುದ್ರೆ ಏನು ಗೊತ್ತಾ? ಪ್ರಾಣ ಮುದ್ರೆ. ತುಂಬಾ ಸಿಂಪಲ್ ಆಗಿ ಮಾಡ್ಬೋದು. ನಿಮ್ಮ ಕಿರುಬೆರಳು ಮತ್ತು ಉಂಗುರ ಬೆರಳು, ಕಿರುಬೆರಳು, ಉಂಗುರ ಬೆರಳು, ಹೆಬ್ಬೆರಳಿಗೆ ಟಚ್ ಮಾಡಬೇಕು. ತುದಿಗಳು ನೋಡಿ, ಇವೆರಡು ಸ್ಟ್ರೈಟ್ ಆಗಿರ್ಬೇಕು. ಈ ತರ ಎರಡೂ ಕೈಯಲ್ಲೂ ಮಾಡ್ಬೇಕು. ಒಂದ್ ಕೈಯಲ್ಲಿ ಮಾಡಿ ಬಿಡೋದಲ್ಲ. ಮುದ್ರೆಗಳನ್ನ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಉಗುರುಗಳನ್ನ ಕಟ್ ಮಾಡಿರ್ಬೇಕು. ಕಣ್ಣನ್ನ ಶಾರ್ಟ್ ಮಾಡುತ್ತೆ, ಕಣ್ಣಿನ ದೃಷ್ಟಿ ದೋಷನ ನಿಧಾನಕ್ಕೆ ಸರಿ ಮಾಡುತ್ತೆ, ಕಣ್ಣಿನ ತೊಂದರೆಗಳನ್ನ ದೂರ ಮಾಡುತ್ತೆ. ಜೊತೆಗೆ ಈ ಮುದ್ರೆ ಹೆಸರು ಹೇಳೋ ರೀತಿನೇ ಪ್ರಾಣ ಶಕ್ತಿನ ಹೆಚ್ಚು ಮಾಡುತ್ತೆ. ಅಂದ್ರೆ ಪಾಸಿಟಿವ್ ಎನರ್ಜಿನ ಜಾಸ್ತಿ ಮಾಡುತ್ತೆ. ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗಿ ಓನ್ಲಿ ಪಾಸಿಟಿವ್ ಥಾಟ್ಸ್, ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಕಡಿಮೆ ಅಂದ್ರೆ 10 ರಿಂದ 15 ನಿಮಿಷ ಮಾಡ್ಲೇಬೇಕು. ಊಟ ಆದ ತಕ್ಷಣ ಮಾಡಬಾರ್ದು. ಖಾಲಿ ಹೊಟ್ಟೆಲ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಊಟ ಆದ್ಮೇಲೆ ಅಟ್ಲೀಸ್ಟ್ 1-2 ಗಂಟೆ ಆಗಿರ್ಬೇಕು. ಹೀಗಿಟ್ಕೊಂಡು ಎಲ್ಲಾದ್ರೂ ಕುತ್ಕೊಳ್ಳಿ. ಪದ್ಮಾಸನ, ಸುಖಾಸನ, ವಜ್ರಾಸನ, ಚೇರ್ ಮೇಲೆ ಕುತ್ಕೊಂಡು ಕೂಡ ಮಾಡ್ಬೋದು. ಆದ್ರೆ ಬೆನ್ನು ಕತ್ತು ಸ್ಟ್ರೈಟ್ ಆಗಿರ್ಬೇಕು, ಕಣ್ಣು ಮುಚ್ಚಿರ್ಬೇಕು. ಈ ತರ ಕುತ್ಕೊಂಡು 10 ರಿಂದ 15 ನಿಮಿಷ ನೀವು ಈ ಮುದ್ರೆ ಹಾಕೋದ್ರಿಂದ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ನೀವು ಮಲ್ಗಿ ಕೂಡ ಈ ಮುದ್ರೆನ ಮಾಡ್ಬೋದು, ಆದ್ರೆ ದಿಂಬನ ಬಳಸಬೇಡಿ. ಓಕೆನಾ? ಪ್ರತಿದಿನ ಈ ಪ್ರಾಣ ಮುದ್ರೆನ 15 ನಿಮಿಷನಾದ್ರೂ ಮಾಡಿ ನಿಮ್ಮ ಕಣ್ಣಿನ ಆರೋಗ್ಯನ ಜಾಸ್ತಿ ಮಾಡ್ಕೊಳ್ಳಿ. ಎಲ್ಲರೂ ಫೋನ್ ಜಾಸ್ತಿ ಯೂಸ್ ಮಾಡ್ತಾ ಇದೀವಿ, ಸೊ ಕಣ್ಣಿನ ತೊಂದರೆ ಬಂದೇ ಬರುತ್ತೆ. ಕಣ್ಣು ಸ್ಟ್ರೈನ್ ಆಗ್ತಾ ಇರುತ್ತೆ, ತುಂಬಾ ಕಣ್ಣಿನ ನೀರು ಬರೋದು, ಕಣ್ಣು ಉರಿ ಬರೋದು ಎಲ್ಲ ಆಗುತ್ತಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ. ಇನ್ನು ಎರಡನೇ ಮುದ್ರೆ ಗರುಡ ಮುದ್ರೆ. ಗರುಡ ಮುದ್ರೆನೂ ಅಷ್ಟೇ ತುಂಬಾ ಈಸಿ. ಪಾಮ್ನ ನಮ್ ಕಡೆ ತಿರ್ಸ್ಕೋಬೇಕು, ಅಂದ್ರೆ ನಮ್ ಎದೆಗೆ ಇರ್ಬೇಕು. ಬಲಗೈ ಮೇಲಿರ್ಬೇಕು, ನಮ್ ಕಡೆ ಇರ್ಬೇಕು ಬಲಗೈ. ಎರಡು ಹೆಬ್ಬೆಟ್ನ ಈ ತರ ಪ್ರೆಸ್ ಮಾಡ್ಬೇಕು. ಇವೆಲ್ಲ ಸ್ಟ್ರೈಟ್ ಆಗಿರ್ಲಿ. ಎಲ್ಲಾ ಬೆರಳುಗಳು ಸ್ಟ್ರೈಟ್ ಆಗಿರ್ಬೇಕು. ಹೆಬ್ಬೆರಳು ಮಾತ್ರ ಈ ರೀತಿ ಪ್ರೆಸ್ ಮಾಡ್ಬೇಕು. ಒಂಥರ ಪಕ್ಷಿ ತರ ಅನ್ಸುತ್ತಲ್ವಾ, ಆ ರೀತಿ. ಇದು ಗರುಡ ಮುದ್ರೆ. ಈ ಗರುಡ ಮುದ್ರೆ ಮಾಡೋದ್ರಿಂದ ನಿಮ್ಮ ಕಣ್ಣಿನ ದೃಷ್ಟಿ ಜಾಸ್ತಿ ಆಗುತ್ತೆ. ಕಣ್ಣು ಶಾರ್ಪ್ ಆಗಿ ಕೆಲಸ ಮಾಡುತ್ತೆ. ರಿವರ್ಸ್ಗೆ ಮಾಡಬೇಡಿ, ಇದು ಚೆಸ್ಟ್ ಸೈಡ್ಗೆ ನೋಡ್ತಿರ್ಬೇಕು. ಹೀಗೆ ಕಣ್ಮುಚ್ಚಿ ಕುತ್ಕೊಳ್ಳಿ, ಸ್ಟ್ರೈಟ್ ಆಗಿ ಕುತ್ಕೊಳ್ಳಿ. 10 ರಿಂದ 15 ನಿಮಿಷ ಈ ಗರುಡ ಮುದ್ರೆ ಮಾಡೋದ್ರಿಂದನೂ ನಮ್ಮ ಕಣ್ಣಿನ ದೃಷ್ಟಿ ಜಾಸ್ತಿ ಆಗುತ್ತೆ. ಕಣ್ಣಿನ ತೊಂದರೆಗಳೆಲ್ಲ ನಿಧಾನವಾಗಿ ಕಡಿಮೆ ಆಗುತ್ತೆ. ಈ 2 ಮುದ್ರೆಗಳನ್ನ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ. ನೆನ್ಪಿರ್ಲಿ, ಖಾಲಿ ಹೊಟ್ಟೆಲ್ಲೇ ಮಾಡಬೇಕು. ಫ್ರೆಂಡ್ಸ್, ನೆನ್ಪಿರ್ಲಿ, ನಿಮ್ಮ ಕಣ್ಣಿನ ದೃಷ್ಟಿ ಹೋಗಿದ್ರೆ ದೃಷ್ಟಿ ಬರೋದು ಆ ತರ ಎಲ್ಲ ಆಗೋದಿಲ್ಲ. ತುಂಬಾ ಸೀರಿಯಸ್ ಪ್ರಾಬ್ಲಮ್ಸ್ ಏನಾರ ಇದ್ರು ದಯವಿಟ್ಟು ಡಾಕ್ಟರ್ಗೆ ತೋರಿಸಿ. ಮುದ್ರೆಗೋಸ್ಕರ ನಾನ್ ಫಾಲೋ ಮಾಡ್ತಾ ಇರೋಂತಹ ಬುಕ್ಸು ಇವೆ. ಮುದ್ರೆ ಸಂಜೀವಿನಿ, ಡಾಕ್ಟರ್ ಮದ್ರಾಸ್. ಇವೆರಡು ಬುಕ್ಸು ತುಂಬಾ ಚೆನ್ನಾಗಿದೆ. ನೀವು ಮುದ್ರೆ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಆನ್ಲೈನ್ ಅಲ್ಲಿ ಈಸಿಯಾಗಿ ಸಿಗುತ್ತೆ, ತಗೊಂಡು ಓದಿ ತಿಳ್ಕೊಳ್ಳಿ. ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೇನೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಕಣ್ಣಿನ ತೊಂದರೆಗಳಿದ್ರೆ ಅವ್ರಿಗೆ ಮರಿದಲೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.